ಕೊನೆಗೂ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟ ಸೋನಾಲ್ ಮೆಂಟರೋ. ತರುಣ್ ಸುಧೀರ್ ಅವರ ಪತ್ನಿ ಸೋನಾಲ್ ಮೆಂಟರೋ ಅವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಶುಭ ಸುದ್ದಿಗಳು ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದ್ವು, ವೈರಲ್ ಆಗ್ತಾ ಇದ್ವು. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡವರು ಬರೋಣ ಬನ್ನಿ. ಅಷ್ಟಕ್ಕೂ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ರಾ ಅಥವಾ ಹೆಣ್ಣು ಮಗುವಿಗೆ ಏನಾದರೂ ಜನ್ಮವನ್ನು ನೀಡಿದ್ರಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ತರುಣ್ ಸುಧೀರ್ ಹಾಗೆ ಸೋನಾಲ್ ಅವರ ಜೋಡಿ ಒಂದು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ತರುಣ್ ಸುಧೀರ್ ಸೋನಾಲ್ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟಿ ಸೋನಾಲ್ ಹಾಗೆ ತರುಣ್ ಸುಧೀರ್ ಇವರಿಬ್ಬರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನ ಹೇಳ್ಬಹುದು. ನಟಿ ಸೋನಾಲ್ ಅವರು ಒಂದು ಕ್ರಿಶ್ಚಿಯನ್ ಆಗಿದ್ರು ಕೂಡ ಅವರನ್ನ ಮದುವೆ ಆಗಿದ್ದಾರೆ. ಒಂದು ಯಾವ ರೀತಿಯಾಗಿ ಮದುವೆ ಆಗಿದ್ದಾರೆ ತರುಣ್ ಸುಧೀರ್ ಅವರಪ್ಪ ಅಂತಂದ್ರೆ ತುಂಬಾನೇ ಒಂದು ಇಷ್ಟಪಟ್ಟು ಅವರನ್ನ ಮದುವೆ ಆಗಿದ್ದಾರೆ. ಸೊ ಎರಡೂ ಒಂದು ಜಾತಿಯಲ್ಲೂ ಕೂಡ ಎರಡು ಧರ್ಮದಲ್ಲೂ ಕೂಡ ಯಾವ ರೀತಿಯಾಗಿದೆಯೋ ಸೊ ಎರಡು ಧರ್ಮದಲ್ಲೂ ಕೂಡ ಇವರಿಬ್ಬರು ಮದುವೆಯನ್ನಾಗಿದ್ದಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಕೂಡ ಇವರು ಮದುವೆಯನ್ನಾದ್ರು, ಹಾಗೆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಕೂಡ ಇವರು ಮದುವೆಯನ್ನಾಗಿದ್ದಾರೆ. ಇವರಿಬ್ಬರ ನಡುವೆ ಯಾವುದೇ ಧರ್ಮ ಜಾತಿ ಭೇದ ಭಾವ ಇಲ್ಲದೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಒಂದು ಜೀವನ ನಡೆಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಒಂದು ಜೀವನವನ್ನ ನಟ ತರುಣ್ ಸುಧೀರ್ ಹಾಗೆ ಒಂದು ಸೋನಾಲ್ ರವರು ಇವರಿಬ್ಬರ ಜೀವನವನ್ನು ನಡೆಸ್ತಾ ಇದ್ದಾರೆ. ತರುಣ್ ಸುಧೀರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಅತ್ಯುತ್ತಮ ನಿರ್ದೇಶಕ ನಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ನಟನೆಯನ್ನ ಇವರು ಮಾಡ್ತಾ ಇದ್ರು. ಸೊ ಈಗೀಗ ನಿರ್ದೇಶನದ ಫೀಲ್ಡ್ ಕಡೆ ಬಂದು ರಾಬರ್ಟ್ ನಂತರ ತುಂಬಾನೇ ಒಂದು ಒಳ್ಳೆಯ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಇದರ ನಡುವೆ ರಾಬರ್ಟ್ ನಂತರವೇ ಇವರಿಬ್ಬರ ನಡುವೆ ಲವ್ ಆಗಿದ್ದನ್ನ ಕೂಡ ಇಲ್ಲಿ ಒಂದು ತರುಣ್ ಸುಧೀರ್ ಅವರು ಹೇಳ್ಕೊಂಡಿದ್ದಾರೆ. ರಾಬರ್ಟ್ ನಲ್ಲಿ ಇರುವಂತಹ ಸೋನಾಲ್ ರವರು ದರ್ಶನ್ ಅವರ ತಂಗಿಯ ಪಾತ್ರವನ್ನ ಮಾಡಿದ್ದಾರೆ. ಸೊ ಅಲ್ಲೇ ನಮ್ಮಿಬ್ಬರ ನಡುವೆ ಲವ್ ಆಯ್ತು, ಇಬ್ರು ಕೂಡ ಮದುವೆ ಆದ್ವಿ ಅಂತಕ್ಕಂಥದನ್ನ ಹೇಳಿದ್ದಾರೆ. ಇಬ್ರು ತುಂಬಾನೇ ಒಬ್ಬರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಇಬ್ರು ಒಂದು ಒಳ್ಳೆಯ ಸಂಸಾರಿಕ ಜೀವನವನ್ನ ನಡೆಸ್ತಾ ಇದ್ರು. ಸೊ ಇದೀಗ ಒಂದು ಶುಭ ಸುದ್ದಿಯನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತರುಣ್ ಸುಧೀರ್ ಹಾಗೆ ಸೋನಾಲ್ ರವರು ಕೊಟ್ಟಿದ್ದಾರೆ. ಮತ್ತೊಬ್ಬ ನಟ ನಿರ್ದೇಶಕ ಬಂದ ಅಂತಕ್ಕಂಥ ಶುಭ ಸುದ್ದಿಗಳು ತುಂಬಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇವೆ. ತರುಣ್ ಸುಧೀರ್ ಅಂದ್ರೆ ಜೂನಿಯರ್ ತರುಣ್ ಸುಧೀರ್ ಅವರು ಬಂದ್ರು. ಮತ್ತೊಬ್ಬ ಕನ್ನಡ ಇಂಡಸ್ಟ್ರಿಗೆ ನಮಗೆ ನಟ ಅಥವಾ ನಿರ್ದೇಶಕ ಸಿಕ್ಕ ಅಂತಕ್ಕಂಥದನ್ನ ಸೊ ಎಲ್ಲ ಕಡೆ ವೈರಲ್ ವಿಡಿಯೋಗಳು ತುಂಬಾನೇ ವೈರಲ್ ಆಗ್ತಾ ಇವೆ. ಅಷ್ಟಕ್ಕೂ ಏನಾಯ್ತು, ಯಾವ ರೀತಿಯ ಯಾವ ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ, ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಥವಾ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಸೋನಾಲ್ ಒಂದು ಅತ್ಯುತ್ತಮ ಹೆಂಡತಿ ಆಗಿದ್ದಾಳೆ ಒಂದು ತರುಣ್ ಸುಧೀರ್ ಅವರಿಗೆ. ಇಬ್ಬರು ಸಂಸಾರಿಕ ಜೀವನವನ್ನು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಸೊ ಇದಾದ ನಂತರ ಇವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಈಗೀಗ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದ್ವು. ಸೊ ಇದು ಖಂಡಿತವಾಗ್ಲೂ ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ನಟಿ ಸೋನಾಲ್ ರವರು ಕೂಡ ಯಾವ ರೀತಿಯಾಗಿ ಸೊ ಕೆಲವೊಂದಿಷ್ಟು ವಿಡಿಯೋಸ್ಗಳು ಫೋಟೋಸ್ಗಳು ವೈರಲ್ ಆಗ್ತಾ ಇದ್ವು. ಸೊ ಇದು ಖಂಡಿತವಾಗ್ಲೂ ಸುಳ್ಳು ಸುದ್ದಿ. ನಟಿ ಸೋನಾಲ್ ರವರು ಒಂದು ಆಕ್ಟ್ ಅನ್ನ ಮಾಡುವಾಗ ಸೊ ಒಂದು ಪಾತ್ರವನ್ನ ಮಾಡುವಾಗ ಸೊ ಅಲ್ಲಿ ಗರ್ಭಿಣಿಯಾಗಿರುವ ಪಾತ್ರ ಬಂದಿತ್ತು. ಸೊ ಆ ಪಾತ್ರಕ್ಕೆ ಅವರು ಬಂದು ಬಣ್ಣವನ್ನು ಹಚ್ಚಿದ್ದಾರೆ. ಸೊ ಆ ಒಂದು ಫೋಟೋಸ್ಗಳು ವಿಡಿಯೋಸ್ಗಳು ತುಂಬಾನೇ ವೈರಲ್ ಆಗಿ ಸೊ ಸೋನಾಲ್ ರವರು ಒಂದು ಗರ್ಭಿಣಿ ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಹರಡ್ತಾ ಇದ್ವು. ಸೊ ಇದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನ ಹೇಳೋಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.